ಜೀವನೋಪಾಯಕ್ಕಾಗಿ ಉತ್ತರ ಕರ್ನಾಟಕದಿಂದ ಸೋಂಪುರಕ್ಕೆ ಬಂದು ಜೀವನ ನಡೆಸುತ್ತಿರುವ ಜನರಿಗೆ ಮೂಲಭೂತ ವ್ಯವಸ್ಥೆಯ ಸಮಸ್ಯೆ ಇದ್ದು ಭೂತಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಸಹಂತ್ರಿ ಅಶ್ವಗನ ಅನಂತ ಸಂಸ್ಥೆಗಳ ಸಹಯೋಗದೊಂದಿಗೆ ಹೊದಿಕೆ ಬಟ್ಟೆಗಳನ್ನ ನೀಡಿ ಸಹಾಯ ಹಸ್ತ ನೀಡಿದ್ರು. ಸೋಂಪುರ ಸುತ್ತಮುತ್ತ ಕೆಲವು ಪ್ರದೇಶಗಳಲ್ಲಿ ಉತ್ತರ ಕರ್ನಾಟಕ ಪ್ರದೇಶದಿಂದ ಜೀವನೋಪಾಯಕ್ಕಾಗಿ ಬಂದು ವಾಸವಿರುವ ಸಮುದಾಯಗಳು ಇದ್ದು ಅವು ಹಲವಾರು ಸಮಸ್ಯೆಗಳನ್ನ ತಮ್ಮ ಜೀವನದ ಚಳುವಳಿಯಾಗಿ ಸ್ವೀಕರಿಸಿದ್ದಾರೆ. ಅಲ್ಲಿನ ಮಕ್ಕಳು ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಅದನ್ನ ಗಮನಿಸಿದ ಶ್ರೀ ಭೂತಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಸಹಂತ್ರಿ ಅಶ್ವಗನ ಅನಂತ ಸಂಸ್ಥೆಗಳು ಅಲ್ಲಿನ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ಹತ್ತಿರದ ಸರ್ಕಾರಿ ಶಾಲೆಗೆ ಕಳಿಸಿ ಮಕ್ಕಳಿಗೆ ಅಗತ್ಯವಿರುವ ಬ್ಯಾಗ್, ನೋಟ್ ಪುಸ್ತಕ ಇತ್ಯಾದಿ ಸಾಮಗ್ರಿಗಳನ್ನ ನೀಡಿ ಪ್ರೋತ್ಸಾಹ ನೀಡಿದೆ. ಈ ದುರ್ಬಲ ಸಮುದಾಯಗಳಿಗೆ ಇಂದು ಹೊದಿಕೆ ಬಟ್ಟೆಗಳನ್ನ ನೀಡಿ ಬೆಂಬಲ ನೀಡಲಾಗಿದೆ. ಇನ್ನು ಟ್ರಸ್ಟ್ನ ಸಿಬ್ಬಂದಿಗಳಾದ ಮಂಜುನಾಥ್ ಸಿ ಕೆಂಗಲ್ಹಟ್ಟಿ, ಹರ್ಷಿತಾ ಮಾತನಾಡಿ, ಈ ಜನರ ಬದುಕಿಗೆ ಆಸರೆಯಾಗೋಣ, ಈ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ನಮ್ಮ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹರ್ಷಿತಾ, ಸಚಿನ್, ಚಾಂದಿನಿ, ಉದಯ್, ಗಂಗಾಧರ್, ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾವಿವತ್ತು ಸಹಂತ್ರಿ ಮತ್ತು ಅಶ್ವಜ್ಞಾನ ಅನಂತ ಫೌಂಡೇಶನ್ ಹಾಗೂ ಭೂತಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಕಡೆಯಿಂದ ಈ ವಂಚಿನ ಬದುಕುಗಳಿಗೆ ಆಸರೆಯಾಗುವಂಥ ಕೆಲವೊಂದು ಕಾರ್ಯಗಳನ್ನ ಕೈಗೊಂಡು ಬಂದಿದ್ದೇವೆ. ಈ ಮಕ್ಕಳುಗಳಿಗೆ ಶಿಕ್ಷಣ ಬೇಕು ಅಂತಕ್ಕಂಥ ನಾವಾಗಲೇ ಅಂದ್ಕೊಂಡು ಒಂದು ಶಾಲೆಗೂ ಸಹ ಭೇಟಿ ನೀಡಿ ಅವರಿಗೂ ಸಹ ಶಾಲೆಯನ್ನು ಪರಿಚಯ ಮಾಡಿಕೊಟ್ಟು ಇಲ್ಲಿಗೆ ಬಂದಿದ್ದೀವಿ. ಅವರಿಗೆ ಬ್ಯಾಗು ಮತ್ತು ಪುಸ್ತಕವನ್ನು ಕೊಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇದು ಚಳಿಗಾಲ ಆಗಿರೋದ್ರಿಂದ ನಾವು ಎಲ್ಲ ಸಹಯೋಗದೊಂದಿಗೆ ಒಂದು ಬೆಡ್ಶೀಟ್ಗಳನ್ನ ಸಹ ನಮ್ಮ ಕೈಲಾದ ಮಟ್ಟಿಗೆ ಕೊಟ್ಟಿದ್ದೀವಿ. ಈ ಶಿಕ್ಷಣವನ್ನು ಪಡ್ಕೊಂಡ್ರೆ ಮಾತ್ರ ಇವರು ನಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಅತಿ ಹೆಚ್ಚಾಗಿ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳಿದ್ದೀವಿ. ನಾವು ಅದನ್ನು ಗಮನಿಸಿ ಇವರಿಗೆ ಆಸರೆ ಆಗುವಂಥ ಕೆಲವೊಂದು ಕಾರ್ಯಗಳನ್ನ ಕೈಗೊಂಡಿದ್ದೀವಿ. ಇನ್ನು ಮುಂದಕ್ಕೂ ಸಹ ಕೆಲವು ಕಾರ್ಯಗಳನ್ನ ಮಾಡ್ತಿದ್ದೀವಿ. ಎಲ್ಲರೂ ಸಹ ಈ ಒಂದು ಮನಸ್ಥಿತಿ ಇರೋವಂಥವ್ರು ನಮ್ಮ ಒಂದು ಸಂಸ್ಥೆಗಳಿಗೆ ತನುಮನ ಧನ ಸಹಾಯವನ್ನು ಮಾಡಿ ನೀವು ಸಹ ಆಸರೆಯಾಗಿ ಎಲ್ಲ ಮನಸ್ಸುಗಳ ಸಹ ಹಂಚಿನ ಬದುಕುಗಳಿಗೆ ಆಸರೆಯಾಗೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು. ಸರ್ ನಮಸ್ತೆ, ನನ್ನ ಹೆಸರು ಹರ್ಷಿತಾ ಅಂತ. ನಾವು ಸಹಂತ್ರಿ ಅಶ್ವಜ್ಞಾನ ಅನಂತ ಫೌಂಡೇಶನ್ನು ಮತ್ತು ಭೂತಪ್ಪ ಸ್ವಾಮಿ ಟ್ರಸ್ಟು ಈ ಮೂರು ಸಂಸ್ಥೆಗಳಿಂದ ಬಂದಿಲ್ಲಿರುವಂಥ ಮಕ್ಕಳಿಗೆ ಇವತ್ತು ಬ್ಯಾಗು ಮತ್ತು ಬೆಡ್ಶೀಟ್ಸ್ನ ವಿತರಣೆ ಮಾಡಿದ್ದೀವಿ. ಉದ್ದೇಶ ಇಷ್ಟೇ ಸರ್, ಇಲ್ಲಿರುವಂಥ ಮಕ್ಕಳುಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಶಿಕ್ಷಣನೂ ತುಂಬ ಇಂಪಾರ್ಟೆಂಟು. ಅವರು ಸಾಮಾಜಿಕ ನಾಗರಿಕ ಮೌಲ್ಯಗಳ ಅಭಿವೃದ್ಧಿ ಮಾಡಬೇಕು ಮತ್ತು ಅಂತಂದರೆ ಶಿಕ್ಷಣ ತುಂಬ ಇಂಪಾರ್ಟೆಂಟ್. ಇವರಿಗೆಲ್ಲ ಓದೋದಕ್ಕೆ ತುಂಬ ಆಸಕ್ತಿ ಇದೆ, ಆದರೆ ಅದು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋರಂಥವ್ರು ಯಾರೂ ಇಲ್ಲ. ಇವರು ಇರುವಂಥ ಬಡತನಗಳೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಇವರು ಈ ಮಟ್ಟ ಬಿಟ್ಟು ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕಂತಂದರೆ ಶಿಕ್ಷಣ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಾವು ಇವ್ರಿಗೆ ಶಿಕ್ಷಣ ವ್ಯವಸ್ಥೆ ಮಾಡಿದ್ದೀವಿ, ಶಾಲೆಗೆ ಕಳಿಸಿದ್ದೀವಿ. ಅದೇ ಥರ ಇವತ್ತು ಬ್ಯಾಗು ಮತ್ತು ಬೆಡ್ಶೀಟ್ ವಿತರಣೆ ಮಾಡಿದ್ದೀವಿ. ಇದೇ ಥರ ನಮ್ಮ ಕೆಲಸ ಮುಂದುವರ್ಕೊಂಡು ಹೋಗ್ತಿರುತ್ತೆ. ಇವರನ್ನು ಅಭಿವೃದ್ಧಿ ಮಟ್ಟಕ್ಕೆ ಕೊಂಡೊಯ್ಯೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಧನ್ಯವಾದಗಳು.